A very warm good morning to everyone. Welcome to day 6. In the previous all 5 sessions, we already discussed that a fundamental basic knowledge about the economics. Why we have to study economics, what is the meaning of economics, what is the importance of economics. These all terms we already discussed in the previous all 5 sessions. Today onwards, we are going to start your first year economic syllabus. In the economic syllabus first year we have two parts. One is a part A is related to the Indian economic development. The part 2 is related to the statistic for economics. Totally we have 19 chapters for the first year economics. That in 19 chapters, 9 chapters in a part B and 10 chapters in part A. Today I am going to start part B, statistic for economics. In that part B, how statistic helps to understand economics in the various tools. Is it clear? ಸೊ ಈಗಾಗಲೇ ನಾವು ಹಿಂದಿನ 5 ತರಗತಿಯಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ಅಂತಂದರೆ ಏನು, ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಅರ್ಥಶಾಸ್ತ್ರ ಅಧ್ಯಯನ ಮಾಡೋದರಿಂದ ಆಗುವಂತಹ ಪ್ರಯೋಜನಗಳೇನು ಮತ್ತು ಕೆಲವು ಮಹತ್ತರವಾದ ಪದಗಳ ಅರ್ಥವನ್ನು ನಾವೀಗಾಗಲೇ ಇಂದಿನ 5 ತರಗತಿಯಲ್ಲಿ ಬ್ರಿಡ್ಜ್ ಕೋರ್ಸ್ ಎಂಬ ಒಂದು ಮಾದರಿಯಲ್ಲಿ ಏನು ಮಾಡಿದ್ದೀವಿ ರೀ, ಅಧ್ಯಯನ ಮಾಡಿದ್ದೀವಿ. ಇವತ್ತಿಂದ ನಾವೇನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಒಂದು ತರಗತಿ 6 ಅಥವಾ ಡೇ 6ರಲ್ಲಿ ನಿಮ್ಮ ಪ್ರಥಮ PUCಯ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ನಮಗೆ 2 ಭಾಗಗಳು ಬರ್ತವೆ, ಭಾಗ ಎ ಮತ್ತು ಭಾಗ ಬಿ ಅಂತ ಹೇಳಿ. ಭಾಗ ಎ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು, ಭಾಗ ಬಿ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ. ಇವತ್ತು ನಾವೇನು ಮಾಡ್ತಾ ಇದ್ವಿ, ಟೋಟಲ್ ಆಗಿ ನಮಗೆ 19 ಅಧ್ಯಾಯಗಳು ಬರ್ತವೆ. 10 ಅಧ್ಯಾಯಗಳು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವುದು, 9 ಅಧ್ಯಾಯಗಳು ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಎಂಬುದರಲ್ಲಿ ಬರುವಂಥದ್ದು. ಅದರಲ್ಲಿ ನಾವು ಭಾಗ ಬಿಯಲ್ಲಿ ಇವತ್ತು ಮೊದಲ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಪೀಠಿಕೆ ಅಂತ ಹೇಳಿ. ಅಂದರೆ ಇಲ್ಲಿ ಅರ್ಥಶಾಸ್ತ್ರ ಅಂತಂದರೆ ಏನು, ಸಂಖ್ಯಾಶಾಸ್ತ್ರ ಅಂತಂದ್ರವೇನು, ಹೇಗೆ ಸಂಖ್ಯಾಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳು ಒಂದನ್ನೊಂದು ಜೋಡಣೆಯಾಗಿದ್ದಾವೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವೇನು ಮಾಡ್ತಿದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ ದ ಟುಡೇಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಚಾಪ್ಟರ್ ನಂಬರ್ 1, ದಟ್ ಈಸ್ ಇಂಟ್ರೊಡಕ್ಷನ್. In this introduction, we are going to study how statistic helps to understand economics. It means what is the meaning of economics, who is the father of economics, who is the modern economics father or a founder, and who is some basic concept of the statistic also we are going to study. ಈ ಒಂದು ಪೀಠಿಕೆ ಎಂಬ ಅಧ್ಯಾಯದಲ್ಲಿ ನಾವಿವತ್ತು ಅರ್ಥಶಾಸ್ತ್ರ ಅಂದರೆ ಏನಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದೀವಿ. ದ ಸ್ಟಾರ್ಟಿಂಗ್ ಕ್ವಶನ್ ಇಟ್ ಸೆಲ್ಫ್ ಈಸ್ why economics. In the previous day 5 we already discussed that 4 and 5 why economics is important. Why economics, ಯಾಕೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಅದರಿಂದ ಆಗುವಂತಹ ಪ್ರಯೋಜನಗಳು. ಹಾಗಿದ್ರೆ ಅರ್ಥಶಾಸ್ತ್ರ ಅಂತಂದರೆ ಏನು, ಕೆಲವು ತಜ್ಞರ ಪ್ರಕಾರ ಎಂಬುದನ್ನು ಇವತ್ತಿನ ನಾವು ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ವೈ ಎಕನಾಮಿಕ್ಸ್, ಬಿಫೋರ್ ಗೋಯಿಂಗ್ ಟು ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ very important concept is who is the father of economics. Who is the father of economics? ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ 1 ಅಂಕದ ಪ್ರಶ್ನೆಯನ್ನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಬಹುದು ಅಥವಾ ನಿಮ್ಮ ವಾರ್ಷಿಕ ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ, ಕೇಳ್ತಾರೆ. ಬಿಕಾಸ್ ಯು ಪೀಪಲ್ ಆರ್ ಸ್ಟಡಿ ಎಕನಾಮಿಕ್ಸ್ ಬಟ್ ಯು ಡೋಂಟ್ ನೋ ದ ಫಾದರ್ ಆಫ್ ಎಕನಾಮಿಕ್ಸ್, ದಟ್ ಈಸ್ ದ bullshit. That is a wasteful for you. First you have to understand that is the father of economics. Answer will be the Adam Smith. He is the father of economics. ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳುವಂಥ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀವಿ ನಾವು, ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳುವಂಥ ಸಂದರ್ಭದಲ್ಲಿ ಆನ್ಸರ್ ಏನು ಬರುತ್ತೆ ನಮಗೆ, ಆ್ಯಡಮ್ ಸ್ಮಿತ್ ಅಂತ ಹೇಳಬೇಕಾಗತ್ತೆ. He is the father of economics. Basically, Adam Smith is a political economist
It means he is handling the political economy. But after a certain days, he understood the political economy is different from the economics, or political science is completely different from the economics, and he separated completely. Political science is a different branch and economics is a different branch. That's why we called him a father of economics. ಯಾಕೆ ನಾನು ಆ್ಯಡಮ್ ಸ್ಮಿತ್ ಅವರನ್ನೇ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಇದ್ದೀನಿ ಅಂತ ಕಾರಣ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಇವರು ಆ್ಯಡಮ್ ಸ್ಮಿತ್ ಅವರು ಪೊಲಿಟಿಕಲ್ ಎಕಾನಮಿ ಅಂತ ಬರುತ್ತೆ, ಅಂದರೆ ರಾಜಕೀಯ ಅರ್ಥಶಾಸ್ತ್ರ ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದನ್ನು ಅವರು ಹುಟ್ಟು ಹಾಕ್ತಾರೆ. ಬಟ್ ಇವ್ರಿಗೆ ಕೆಲವು ದಿನಗಳ ಕಳೆದ ನಂತರ ಅರ್ಥ ಆಗುತ್ತೆ, ರಾಜಕೀಯ ಶಾಸ್ತ್ರವೇ ಬೇರೆ, ಅರ್ಥಶಾಸ್ತ್ರವೇ ಬೇರೆ, ಒಂದನ್ನೊಂದು ನಾವು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮನವರಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅರ್ಥಶಾಸ್ತ್ರವನ್ನು ಒಂದು ಬೇರೆ ವಿಭಾಗವಾಗಿ ಮತ್ತು ರಾಜಕೀಯ ಶಾಸ್ತ್ರವನ್ನು ಬೇರೆ ವಿಭಾಗವಾಗಿ ಏನು ಮಾಡ್ತಾರೆ, ಅವರು ಸಪ್ರೇಟ್ ಮಾಡ್ತಾರೆ. ಹಾಗಾಗಿ ಇವರನ್ನು ನಾವೇನಂತ ಕರಿತಾ ಇದ್ದೀವಿ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿ ನಮಗೆ ಇನ್ನೊಂದು ಬರುವಂಥ ಪರಿಕಲ್ಪನೆ ಯಾವುದಪ್ಪ ಅಂತಂದರೆ, ಫೌಂಡರ್ ಆಫ್ ಮಾಡರ್ನ್ ಎಕನಾಮಿಕ್ಸ್. ಫೌಂಡರ್ ಆಫ್ ಮಾಡರ್ನ್ ಎಕನಾಮಿಕ್ಸ್. ಫೌಂಡರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂದರೆ ನೂತನ ಅರ್ಥಶಾಸ್ತ್ರದ ಸ್ಥಾಪಕ ಅಂತ ಕರಿತೀವಿ ರೀ. ನೂತನ ಅರ್ಥಶಾಸ್ತ್ರದ ಸ್ಥಾಪಕ. This is also very important for 1 marks question for your competitive exam, also for your annual exam purpose. So answer will be the founder of modern economics is nothing but a Professor Alfred Marshall. Professor Alfred Marshall. He is a founder of modern economics. Don't get confused. He is a father of economics, but he is a modern founder. Is it clear? What we are going to study today, like some theories also, some laws also, it's combined of traditional economics also as well as the modern economics also. So we are called modern economics founder is Alfred Marshall. So ನಾವು ಬೇಸಿಕಲಿ ಅರ್ಥಶಾಸ್ತ್ರನ ಅಧ್ಯಯನ ಮಾಡೋದ್ರಲ್ಲಿ ಅರ್ಥಶಾಸ್ತ್ರನ ಕಂಡುಹಿಡಿದವ್ರು ಯಾರ್ರೀ, ಆ್ಯಡಮ್ ಸ್ಮಿತ್ ಆಗಿದ್ದರೆ, ಬಟ್ ನೂತನ ಅರ್ಥಶಾಸ್ತ್ರ ಇವತ್ತೇನು ಓದ್ತಾ ಇದ್ದೀವಿ ನಾವು ಅಂದರೆ GDP ಆಗಿರ್ಬೋದು, ಈ ರೀತಿಯ ಒಂದು ಹೊಸ ಹೊಸ ಕಲ್ಪನೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂಥ ವ್ಯಕ್ತಿ ಯಾರಾಗ್ತಾರೆ, ನಮಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಆಗ್ತಾರೆ. ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ, ವೈ ಎಕನಾಮಿಕ್ಸ್ ಆರ್ ವಾಟ್ ಎಕನಾಮಿಕ್ಸ್ ಅಂತ ಕೇಳುವಂಥ ಸಂದರ್ಭದಲ್ಲಿ, ಸೊ ಹಿ ಗಿವಿಂಗ್ ದ ಡೆಫಿನೇಷನ್ ರಿಗಾರ್ಡಿಂಗ್ ಫಾರ್ ದ ಎಕನಾಮಿಕ್ಸ್, ಹಿ ಈಸ್ ಸೇಯಿಂಗ್ ದ್ಯಾಟ್ ಎಕನಾಮಿಕ್ಸ್ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಮ್ಯಾನ್ in the ordinary business of life. Ordinary business of life is called economics. Please, in the Kannada we can translate this ದೈನಂದಿನ ಜೀವನದ ಮಾನವನ ಸುತ್ತ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂಬುದನ್ನು ಯಾರು ಕರೀತಾ ಇದ್ದಾರೆ, ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ನೋಟಿಸ್, ವೆನ್ ಯು ಆರ್ ಪೀಪಲ್ ಅಬ್ಸರ್ವಿಂಗ್ ದ ವಿಡಿಯೋಸ್ ಆರ್ ವಾಚಿಂಗ್ ದ ವಿಡಿಯೋಸ್, is accountancy or economics or statistic or computer science, whatever it is, please with a textbook you have to watch videos, because otherwise only videos are maybe 80% is videos will helps to understand the concept, but remaining 20 you have to read textbook along with the videos, otherwise you people will get confused about the concept sometimes even a definitions also or words also. Whatever we are explaining, that is also in textbook also, but extra information we are provided you people to understand the concept in a better way. ನಾವೇನೆಲ್ಲ ಹೇಳ್ತಾ ಇದ್ದೀವಿ ಮತ್ತು ಏನೆಲ್ಲ ಡೆಫಿನಿಷನ್ಸ್ಗಳನ್ನು ಬರೆಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ, ಬಟ್ ಇಲ್ಲಿ ನಾವು ಅದಕ್ಕೆ ಜೋಡಣೆಯಾಗುವಂಥ, ಅದಕ್ಕೆ ಪರ್ಯಾಯವಾಗಿ ಹೆಚ್ಚಿನ ಮಾಹಿತಿಗೋಸ್ಕರ ಕೆಲವು ಎಕ್ಸಾಂಪಲ್ಗಳನ್ನು, ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ವಿಡಿಯೋಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಜೊತೆಗೆ ಅದನ್ನು ನೀವು ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಯ್ತಲ್ಲ. ಸೊ ಅವರು ಎಕನಾಮಿಕ್ಸ್ ಅಂದರೆ ಏನಂತ ಹೇಳಿದರು, ದೈನಂದಿನ ಜೀವನದ ಮಾನವನ ಸುತ್ತ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಈಸ್ ಸೈಯಿಂಗ್ ದ್ಯಾಟ್ ವಿ ಆರ್ ನಥಿಂಗ್
Economics is nothing, is completely study about the behavior of the consumers or behavior of the people, how people are behave in a market with a different practical problems, like when the prices are increases, what is your behavior, when the prices are decreases, what is your behavior, and some economic activities like producing, consumption, exchange, distribution. These are economics activities. In that particularly we are mainly focused on man or people in the society, that is called economics. Ordinary business of life is nothing but consumption, production, distribution, exchange. This is called the ordinary business of life. Is it clear? ಸೊ ದೈನಂದಿನ ಜೀವನ ಅಂತಂದರೆ ಬೇರೆ ಏನಲ್ಲ, ಒಂದು ಮಾರುಕಟ್ಟೆಯಲ್ಲಿ ದಿನನಿತ್ಯದ ಜೀವನದಲ್ಲಿ ನಾವು ಮಾನವರು ಏನು ಮಾಡ್ತಾ ಇದ್ದೀವಿ ಅಥವಾ ಅನುಭೋಗಿಗಳು ಏನು ಮಾಡ್ತಾ ಇದ್ದೀವಿ, ಅನೇಕ ರೀತಿಯ ವರ್ತನೆಗಳನ್ನು ಮಾಡ್ತಾ ಇದ್ದೀವಿ. ಹೇಗೆ ಬೆಲೆಗಳು ಹೆಚ್ಚಳವಾದಾಗ ನಮ್ಮ ವರ್ತನೆ ಹೇಗಿರುತ್ತೆ, ಬೆಲೆಗಳು ಕಡಿಮೆಯಾದಾಗ ನಮ್ಮ ವರ್ತನೆ ಹೇಗಿರುತ್ತೆ, ಈ ರೀತಿಯಾಗಿ ವಿವಿಧ ಆಯಾಮಗಳಲ್ಲಿ ಮಾನವನ ಸುತ್ತಲೇ ಅಧ್ಯಯನ ಮಾಡುವಂಥದ್ದು ಏನಾಗಿದೆ, ಅರ್ಥಶಾಸ್ತ್ರ ಆಗಿದೆ ಎಂಬುದನ್ನು ಯಾರು ಹೇಳಿಕೊಡ್ತಾ ಇದ್ದಾರೆ, ಆಲ್ಫ್ರೆಡ್ ಮಾರ್ಷಲ್ ಹೇಳುತ್ತಾರೆ. ಇನ್ನು ಒನ್ ಮಾರ್ಕ್ಸ್ ಕ್ವಶನ್ ಇನ್ ಆನ್ಯುವಲ್ ಎಕ್ಸಾಮ್ ಐ ವಿಲ್ ಆಸ್ಕ್, according to the Alfred Marshall, what is economics? According to the Alfred Marshall, what is economics? Then you have to write, the study of man in the ordinary business of life is called the Alfred Marshall. Otherwise, in other term, in other way, we can also ask the question, the study of man in the ordinary business of life is given by dash, is given by the Alfred ಮಾರ್ಷಲ್. ಇಸ್ ಇಟ್ ಕ್ಲಿಯರ್? ಯಾವ ರೀತಿಯಿಂದಲೂ ಕೂಡ ನಾನು ಕ್ವಶನನ್ನು ಕೇಳ್ಬೋದು. ಆಲ್ಫ್ರೆಡ್ ಮಾರ್ಷಲ್ ಅವ್ರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನಂತ ಕೇಳಿದಾಗ ಆನ್ಸರ್ ಏನು ಬರೀಬೇಕಾಗುತ್ತೆ, ನೀವು ದೈನಂದಿನ ಜೀವನದ ಮಾನವನ ಸುತ್ತ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಆಗಿದೆ ಎಂಬುದನ್ನು ನೀವೇನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಸೊ ಹಿಯರ್ ವಾಟ್ ಈಸ್ ದ ಆರ್ಡಿನರಿ ಆಫ್ ಬಿಸ್ನೆಸ್ ಲೈಫ್? ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಫ್ಯೂ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಫಸ್ಟ್ ಒನ್ ಈಸ್ ಅ consumer. Second one is a seller. Third one is a producer. Fourth one is a employee. These are very important to understand some basic knowledge. Fifth one is a employer. So who is a consumer? ಸೊ ಅರ್ಥಶಾಸ್ತ್ರವು ಅಧ್ಯಯನ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಆರ್ಡಿನರಿ ಬಿಸ್ನೆಸ್ ಲೈಫ್ ಅಂತ ಹೇಳಿದೆ. ಆ ಆರ್ಡಿನರಿ ಬಿಸ್ನೆಸ್ ಲೈಫಲ್ಲಿ ಇವೆಲ್ಲವೂ ಕೂಡ ಬರ್ತವೆ ದೈನಂದಿನ ಜೀವನದಲ್ಲಿ. ಯಾರನ್ನು ನಾನು ದೈನಂದಿನ ಜೀವನದಲ್ಲಿ ಅನುಭೋಗಿ ಅಂತ ಕರೀತಾ ಇದ್ದೀನಿ ರೀ, ಯಾರನ್ನು ನಾನು ದೈನಂದಿನ ಜೀವನದಲ್ಲಿ ಮಾರಾಟಗಾರ ಅಂತ ಕರೀತಾ ಇದ್ದೀನಿ, ಯಾರನ್ನು ನಾನು ದೈನಂದಿನ ಜೀವನದಲ್ಲಿ ಉತ್ಪಾದಕ ಅಂತ ಕರೀತಾ ಇದ್ದೀನಿ, ಯಾರನ್ನು ದೈನಂದಿನ ಜೀವನದಲ್ಲಿ ನಾನು ಸೇವಾಧಾರಿ ಅಂತ ಕರೀತಾ ಇದ್ದೀನಿ ಅಥವಾ ಸೇವಾದಾತ ಅಂತ ಯಾರನ್ನು ಕರೀತಾ ಇದ್ದೀನಿ. ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್, ಸೇವಾದಾತ ಆ್ಯಂಡ್ ಸೇವಾಧಾರಿ. ಸೊ ಈ ರೀತಿಯಾಗಿ ಈ ಪದಗಳ ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ 2 ಅಂಕದ ಪ್ರಶ್ನೆಗಳನ್ನು ಮತ್ತು 1 ಅಂಕದ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಹೂ ಈಸ್ ಅ ಕನ್ಸ್ಯೂಮರ್ ಆರ್ ಹೂ ಈಸ್ ಅ ಸೆಲ್ಲರ್ ಆರ್ ಹೂ ಈಸ್ ಅ ಪ್ರೊಡ್ಯೂಸರ್, ಹೂ ಈಸ್ ಅ ಎಂಪ್ಲಾಯಿ, ಹೂ ಈಸ್ ಅ ಎಂಪ್ಲಾಯರ್. Is it clear? Most of the people are getting confused. Who is the employee? Who is the employer? You don't know that, but you know the meaning. But you getting confused employee as well as the employer. So first we have to understand who is the consumer. Who is the consumer? Who can buy goods and who can buy goods in a market is called consumer. Who can buy goods in a market is called ಕನ್ಸ್ಯೂಮರ್. ಯಾರು ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಕೊಂಡುಕೊಳ್ತಾ ಇದ್ದಾರಲ್ಲ ಅವರನ್ನು ಏನಂತ ಕರೀತಾ ಇದ್ದೀವಿ ನಾವು? ಅನುಭೋಗಿ ಅಂತ ಕರೀತಾ ಇದ್ದೀವಿ. ಯಾರು ಸರಕುಗಳನ್ನು ಕೊಂಡುಕೊಳ್ಳುತ್ತಾರೆಯೋ, ಯಾರು ಸರಕುಗಳನ್ನು ಕೊಂಡುಕೊಳ್ಳುತ್ತಾರೆಯೋ ಅವರನ್ನು ಏನಂತ ಕರೀತಾ ಇದ್ದೀವಿ ನಾವು? ಅನುಭೋಗಿ ಅಂತ ಕರೀತಾ ಇದ್ದೀವಿ. ಸೊ ವಿ ಆಲ್ ಆರ್ ಕಮ್ಸ್ ಅಂಡರ್ ದಿ ಕೆಟಗರಿ ಆಫ್ consumer, because everyday life, even I also visit market and buy many goods related to the kitchen, related to my everyday life. You people also went market and you will consume something and you buy some goods for your everyday life. You are considered as a
ಕನ್ಸ್ಯೂಮರ್. ಇಸ್ ಇಟ್ ಕ್ಲಿಯರ್? ಸೊ ದಿನನಿತ್ಯ ಜೀವನದಲ್ಲಿ ನಾವು ಮಾರುಕಟ್ಟೆಗೆ ಹೋಗಿ ನಮಗೆ ಬೇಕಾದಂಥ ದೈನಂದಿನ ಸರಕುಗಳನ್ನು ಏನು ಮಾಡ್ತಾ ಇದ್ದೀವಿ ರೀ, ಹಣ ಕೊಟ್ಟು ತೊಗೊಳ್ತಾ ಇದ್ದೀವಿ. ಹಾಗಿದ್ರೆ ನಾವು ಯಾವ ಕೆಟಗರಿಯಲ್ಲಿ ಬರ್ತಾ ಇದ್ದೀವಿ, ಯಾವ ಸಮುದಾಯದಲ್ಲಿ ಬರ್ತಾ ಇದ್ದೀವಿ? ಅನುಭೋಗಿಗಳ ಸಮುದಾಯದಲ್ಲಿ ಬರ್ತಾ ಇದ್ದೀವಿ. ದ ಸೆಕೆಂಡ್ ಒನ್ ಈಸ್, ಹೂ ಈಸ್ ಅ ಸೆಲ್ಲರ್? Just tell me, the consumer is a who can buy, but what will happen to in the seller? Who can purchase or sell? Which word we can use here? Purchase or sell? Who can sell goods in a market for profit? That is very important here. Who can sell goods in a market for profit is called seller. ಯಾರು ಮಾರುಕಟ್ಟೆಯಲ್ಲಿ ಲಾಭದ ಉದ್ದೇಶಕ್ಕಾಗಿ, ಅದು ವರ್ಡ್ ಬರಲೇಬೇಕು, ಯಾರು ಮಾರುಕಟ್ಟೆಯಲ್ಲಿ ಲಾಭದ ಉದ್ದೇಶಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡ್ತಾ ಇದ್ದಾರಲ್ಲ, ಅವರನ್ನು ಏನಂತ ಕರಿತಾ ಇದ್ದೀವಿ ರೀ, ನಾವು ಮಾರಾಟಗಾರ ಅಂತ ಕರಿತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ಹೂ ಕ್ಯಾನ್ ಸೆಲ್ ಗೂಡ್ಸ್ ಇನ್ ಅ ಮಾರ್ಕೆಟ್ ಫಾರ್ ಪ್ರಾಫಿಟ್ ಈಸ್ ಕಾಲ್ಡ್ ಸೆಲ್ಲರ್. ಇಸ್ ಇಟ್ ಕ್ಲಿಯರ್? ದೆನ್ ಹೂ ಈಸ್ ಅ ಪ್ರೊಡ್ಯೂಸರ್? ಹಾಗಿದ್ರೆ ಉತ್ಪಾದಕ ಅಂತಂದರೆ ಯಾರು? ಹಿಯರ್ ಸೆಲ್, ಹಿಯರ್ ಬೈ, ಓನ್ಲಿ ವರ್ಡ್. ಹೂ ಕ್ಯಾನ್ ಪ್ರೊಡ್ಯೂಸ್ ಗೂಡ್ಸ್ ಆ್ಯಸ್ ಅ ಫಾರ್ಮರ್, ಆ್ಯಸ್ ಅ ಮ್ಯಾನುಫ್ಯಾಕ್ಚರ್, ಆರ್ ಪ್ರೊವೈಡ್ ಸರ್ವಿಸಸ್ like doctor, teacher, etc. is called producer. Who can produce goods as a farmer or as a manufacturer and provide services like doctor, teacher, these all are considered as a producer. Only one word difference is there. When we are going to discuss consumer, he can buy. When we are going to discuss seller, he can sell. When we are discuss producer, he can produce goods and some services also he provide. We are considered as a ಪ್ರೊಡ್ಯೂಸರ್. ಮಾರಾಟಗಾರ ಅಂತಂದರೆ ಯಾರು ನಮಗೆ ಬೇಕಾದಂಥ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೋ ಮತ್ತು ನಮಗೆ ಬೇಕಾದಂಥ ಕೆಲವು ಸೇವೆಗಳನ್ನು ಕೊಡ್ತಾ ಇದ್ದಾರೋ, ಅವ ರೈತ ಆಗಿರಬಹುದು, ಒಬ್ಬ ಉದ್ಯಮಿ ಆಗಿರಬಹುದು, ಮತ್ತು ಒಬ್ಬ ಟೀಚರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇವರೆಲ್ಲರನ್ನು ನಾವೇನಂತ ಕರಿತಾ ಇದ್ದೀವಿ? ಉತ್ಪಾದಕ ಅಂತ ಕರಿತಾ ಇದ್ವಿ. ಬಟ್ ಮೈ ಕ್ವಶನ್ ನೌ, ಐ ಆಮ್ ಎ ಟೀಚರ್, ಐ ಆಮ್ ಲೆಕ್ಚರರ್, ಕ್ಯಾನ್ ಐ ಕನ್ಸಿಡರ್ ಕನ್ಸ್ಯೂಮರ್ ಆರ್ ಕ್ಯಾನ್ ಐ ಕನ್ಸಿಡರ್ ಅ producer? In a which category I will come? For example, I will question, teacher comes under this category. Option A, seller. Option B, producer. Option C, consumer. Option D, employee. Which one is the answer? We are comes under both producer, because I am providing some services to you people, right? I am also comes under employee. I will tell that how it will become under employee. And if I will purchase some goods in a market, I comes under the consumer. But I cannot be comes under the seller, because I am not providing and I am not selling any those particular goods in the market. That's why I am not comes under the seller. When I am a consumer, I am comes under the consumer section. When I am buying the some goods, when I am providing the services like teacher, I am comes under the ಪ್ರೊಡ್ಯೂಸರ್. ಇಸ್ ಇಟ್ ಕ್ಲಿಯರ್? ನಾನು ಅನುಭೋಗಿಯ ಆದಾಯದಲ್ಲಿ ಅಥವಾ ಅನುಭೋಗಿಯ ಸಮುದಾಯದಲ್ಲಿ ಬರ್ತಾ ಇದ್ದೀನೋ, ಅಥವಾ ಮಾರಾಟಗಾರ ಸಮುದಾಯದಲ್ಲಿ ಬರ್ತಾ ಇದ್ದೀನೋ, ಅಥವಾ ಉತ್ಪಾದಕರ ಸಮುದಾಯದಲ್ಲಿ ಬರ್ತಾ ಇದ್ದೀನಿ ಅಂತ ಕ್ವಶನ್ ಕೇಳಿದಾಗ ನಾನು ಇವೆರಡರಲ್ಲೂ ಕೂಡ ಬರ್ತಾ ಇದ್ದೀನಿ. ಯಾಕಂತಂದರೆ ಮಾರುಕಟ್ಟೆಯಲ್ಲಿ ನಾನು ಕೂಡ ದಿನನಿತ್ಯ ಜೀವನದಲ್ಲಿ ಅನೇಕ ಸರಕುಗಳನ್ನು ಏನು ಮಾಡ್ತಾ ಇದ್ದೀನಿ ರೀ, ಪರ್ಚೇಸ್ ಮಾಡ್ತಾ ಇದ್ದೀನಿ ಅಥವಾ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಮಾರಾಟಗಾರ ಆಗ್ತೀನಿ. ನಾನು ಮಾರ್ಕೆಟ್ಗೆ ಹೋದಾಗ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ಅರ್ಥಶಾಸ್ತ್ರವನ್ನು ಹೇಳಿಕೊಡ್ತಾ ಇದ್ದೀನಿ, ಅಂದರೆ ಒಂದು ಯಾವುದೋ ಒಂದು ಸೇವೆಯನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲಿ ನಾನು ಏನಾಗ್ತೀನಿ ರೀ, ಉತ್ಪಾದಕ ಆಗ್ತೀನಿ. ಇಸ್ ಇಟ್ ಕ್ಲಿಯರ್? ಅಂದರೆ ಬೇಸ್ಡ್ ಆನ್ ದಿ ಟೈಮ್ ಆ್ಯಂಡ್ ದ ಸಿಚುವೇಶನ್ ಅವರ್ ರೆಸ್ಪೆಕ್ಟಿವ್ ಪೊಸಿಷನ್ ವಿಲ್ ಬಿ ದಿ ಡಿಫ್ರೆಂಟ್. ಇಸ್ ಇಟ್ ಕ್ಲಿಯರ್? ಕಾಲಕ್ಕೆ ತಕ್ಕ ಹಾಗೆ ಅಥವಾ ಸಮಯಕ್ಕೆ ತಕ್ಕ ಹಾಗೆ ನಮ್ಮದು ಪೊಸಿಷನ್ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಅ ಎಂಪ್ಲಾಯಿ. ಇಸ್ ವೆರಿ ಇಂಪಾರ್ಟೆಂಟ್. Employee is nothing but who is in job and work for others
work for others and he will get paid. Is it clear? Employee means is nothing but who is in job and work for others. Keep in your mind, work for others and he will get paid. ಸೇವಾ ದಾತ ಅಂತಂದರೆ ಯಾರಂತ ಕರಿತಾ ಇದ್ದೀವಿ ಅಂತಂತಂದರೆ ಯಾರು ಕೆಲಸದಲ್ಲಿದ್ದಾರೋ ಮತ್ತು ಬೇರೆಯವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ. ಅರ್ಥ ಮಾಡ್ಕೊಳ್ರಿ, ಯಾರು ಕೆಲಸದಲ್ಲಿದ್ದಾರೋ ಮತ್ತು ಬೇರೆಯವರಿಗೋಸ್ಕರ ಕೆಲಸ ಮಾಡ್ತಿದ್ದಾರೋ ಮತ್ತು ಎಂಡ್ ಆಫ್ ದಿ ವೀಕ್ ಆಗಿರ್ಬೋದು, ವಾರದ ನಂತರ ಆಗಿರ್ಬೋದು, ತಿಂಗಳ ನಂತರ ಆಗಿರ್ಬೋದು, ಅವರು ಅದಕ್ಕೋಸ್ಕರ ಅಂತಲೇ ಏನು ತಗೊಳ್ತಾ ಇದ್ದಾರೆ, ಸ್ಯಾಲ್ರಿಯನ್ನು ತಗೊಳ್ತಾ ಇದ್ದಾರೆ ಅಥವಾ ಕೂಲಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರನ್ನು ಏನಂತ ಕರಿತಾ ಇದ್ದೀವಿ ರೀ ನಾವು? ಸೇವಾದಾತ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ವಿ ಆರ್ ಕಮ್ಸ್ ಅಂಡರ್ ದಿ ಎಂಪ್ಲಾಯಿ. ಫಾರ್ ಎಕ್ಸಾಂಪಲ್, ವಾಲಿ ಸರ್ ಆ್ಯಂಡ್ ಸ್ಟಾಫ್ ಮೆಂಬರ್ಸ್. ವಾಲಿ ಸರ್ ಈಸ್ ಅ ಎಂಪ್ಲಾಯರ್. Keep in your mind, Wali sir is a employer because he is providing job opportunities to the people. But we people are under the work and we are working for others. We are in the job and we are working for the others. End of the month we will get the salary for those work. We are considered as a employee. Is it clear? I am also comes under the employee. Many people also comes under the employee because they are working for Wali sir or working for the others. Those are considered as a employee. ಯಾರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರು ಯಾವುದರಲ್ಲಿ ಬರ್ತಾ ಇದ್ದಾರೆ? ಸೇವಾದತ್ತದಲ್ಲಿ ಬರ್ತಾ ಇದ್ದಾರೆ. ನಾನು ಹೇಳಿದೆ ವಾಲಿ ಸರು ಮತ್ತು ನಮ್ಮನ್ನು ತಗೊಂಡಾಗ ನಾವು ಸೇವಾದತ್ತದಲ್ಲಿ ಬರ್ತಾ ಇದ್ದೀವಿ. ಅಂದರೆ ನಾವು ಇನ್ಸ್ಟಿಟ್ಯೂಟ್ಸ್ಗೋಸ್ಕರ, ಕಾಲೇಜ್ಗೋಸ್ಕರ ಅಥವಾ ವಾಲಿ ಸರ್ಗೋಸ್ಕರ ಏನು ಮಾಡ್ತಾ ಇದ್ದೀವಿ? ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಎಂಡ್ ಆಫ್ ದಿ ವೀಕ್, ಆ ಒಂದು ತಿಂಗಳದ ಕೊನೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಸ್ಯಾಲ್ರಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಅವರನ್ನು ನಾವೇನಂತ ಕರಿತಾ ಇದ್ದೀವಿ? ಸೇವಾದಾತ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್, ಸೇವಾದಾರಿ. Who is provide work to many others. ಯಾರು ನಮಗೆ ಕೆಲಸವನ್ನು ಕೊಡ್ತಾ ಇದ್ದಾರಲ್ಲ ಅವರನ್ನು ಏನಂತ ಕರಿತಾ ಇದ್ದೀವಿ ನಾವು? ಸೇವಾಧಾರಿ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ವಾಲಿ ಸರ್ ಹೂ ಈಸ್ ಪ್ರೊವೈಡ್ ವರ್ಕ್ ಫಾರ್ ಅದರ್ಸ್. ಬೇರೆಯವ್ರಿಗೋಸ್ಕರ ಅಥವಾ ಬೇರೆಯವ್ರಿಗೆ ಕೆಲಸಕ್ಕೆ ತೆಗೆದುಕೊಳ್ಳೋರನ್ನು ಅಥವಾ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳೋರನ್ನು ನಾವೇನಂತ ಕರಿತಾ ಇದ್ದೀವಿ ರೀ? ಎಂಪ್ಲಾಯಿ ಅಂತ ಕರಿತಾ ಇದ್ದೀವಿ. ಅಂದರೆ ನಮಗೆ ಕೂಲಿ ಕೊಡುವಂಥವ್ರು ಅಥವಾ ಸ್ಯಾಲ್ರಿ ಕೊಡುವಂಥವ್ರು ಯಾರಾಗಿರ್ತಾರೆ? ಸೇವಾಧಾರಿ ಆಗಿರ್ತಾರೆ. ಅದನ್ನು ಪಡ್ಕೊಳ್ಳೋರು ಯಾರಾಗಿರ್ತಾರೆ? ಸೇವಾದಾತ ಆಗಿರ್ತಾರೆ. ಈ ರೀತಿಯಾದಂಥ ಕೆಲವು ಬೇಸಿಕ್ ಕಾಂಪೋನೆಂಟ್ಗಳು ನಮ್ಗೆ ಅರ್ಥ ಆದಾಗ ಹೇಗೆ ಸಂಖ್ಯಾಶಾಸ್ತ್ರ, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇನ್ ದ ಟುಮಾರೋ ಕ್ಲಾಸಸ್ ವಿ ಹ್ಯಾವ್ ಟು ಡಿಸ್ಕಸ್ what is the meaning of economic activities, non-economic activities, and there is a story is a Alauddin and his magical lamp. ಸೊ ನಾಳೆ ತರಗತಿಯಲ್ಲಿ ನಾವು ಆರ್ಥಿಕ ಚಟುವಟಿಕೆಗಳಂತಂದ್ರೇನು ಮತ್ತು ಆರ್ಥಿಕವಲ್ಲದ ಚಟುವಟಿಕೆಗಳಂತಂದ್ರೇನು ಮತ್ತು ಅಲ್ಲೊಂದು ಸ್ಟೋರಿ ಬರುತ್ತೆ. ಏನಪ್ಪ ಅಂತಂತಂದರೆ ಅಲ್ಲಾವುದ್ದೀನ್ ಮತ್ತು ಅವನ ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳಿ, ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳಿ, ಅಂದರೆ ಅವ್ನಿಗೆ ಬೇಕಾಗಿದ್ದೆಲ್ಲ ಹೇಗೆ ಸಿಗ್ತಾ ಇರುತ್ತೆ ಅನ್ನೋದನ್ನು ನಾವೇನು ಮಾಡೋದನ್ನು ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.